ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿದ್ದ ಪಿಐಎಲ್ ವಿಚಾರಣೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಪೀಠದಲ್ಲಿ ವಿಚಾರಣೆ ಇದೀಗ ನಡೀತಾ ಇದೆ ಮಾಹಿತಿ ಸಿಗ್ತಾ ಇದೆ. ಕಾರ್ಮಿಕ ಆಯುಕ್ತರ ರಾಜಿ ಸಂಧಾನಕ್ಕೆ ಮೇ 25ಕ್ಕೆ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ರಾಜಿ ಸಂಧಾನದಲ್ಲಿ ಭಾಗಿಯಾಗಲು ಈಗ ಸಂಘಟನೆಗಳಿಗೆ ಒಂದು ಸೂಚನೆ ಕೊಡಲಾಗಿತ್ತು. ಈಗ ಸಂಘಟನೆಗಳು ಒಪ್ಪಿಕೊಂಡಿದೆ. ಸರ್ಕಾರದ ಪರ ಎಎಜಿ ತಾರಾನಾಥ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ವೇಳೆ ಮುಷ್ಕರ ಸರಿಯಲ್ಲ ಅನ್ನುವಂಥದ್ದು ಈಗ ಹೇಳ್ತಿದ್ದಾರೆ. ಜೂನ್ 2ಕ್ಕೆ ಪಿಐಎಲ್ ವಿಚಾರಣೆ ಮುಂದೂಡಿತ್ತು ಹೈಕೋರ್ಟ್. ಅಲ್ಲಿಯವರೆಗೆ ಮುಷ್ಕರಕ್ಕೆ ನಿರ್ಬಂಧವನ್ನ ವಿಸ್ತರಣೆ ಮಾಡಲಾಗಿದೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಮುಷ್ಕರ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ರು. ಅದಾದ ನಂತರ ಹೈಕೋರ್ಟ್ನಿಂದ ಈಗ ಬ್ರೇಕ್ ಬಿದ್ದಿದೆ. ಅದರಲ್ಲೂ ಕೂಡ ಜೂನ್ 2ನೇ ತಾರೀಕುವರೆಗೂ ಕೂಡ ವಿಚಾರಣೆ ಆಗಿ ಅಥವಾ ಏನೋ ಸಂಧಾನ ಆಗಿ ಮಾತುಕತೆ ಆಗಿ ಅಲ್ಲಿವರೆಗೂ ಕೂಡ ಯಾವುದೇ ಪ್ರೊಟೆಸ್ಟ್ ಮುಷ್ಕರ ಬಂದು ಏನು ಕೂಡ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಅದರಲ್ಲೂ ಕೂಡ ಈ ಒಂದು ಸಂಧಾನದ ವಿಚಾರದಲ್ಲಿ ಮಾತುಕತೆಯ ವಿಚಾರದಲ್ಲಿ ಒಂದು ರೀತಿಯಾಗಿ ಸೂಚನೆ ಕೊಟ್ಟಿರುವಂಥದ್ದು. ಕಾರಣ ಏನು ಅಂತಂದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಸಾರಿಗೆ ನೌಕರರ ಮುಷ್ಕರವನ್ನ ಪ್ರಶ್ನಿಸಿದಂತಹ ಪಿಐಎಲ್ ವಿಚಾರಣೆ ಏನಿದೆ, ಈ ಒಂದು ವಿಚಾರಣೆಯ ಸಂಬಂಧಪಟ್ಟಂತೆ ಸರ್ಕಾರದ ಪರ ಎಎಜಿ ತಾರಾನಾಥ್ ಪೂಜಾರಿ ಕೊಟ್ಟಿರುವಂತ ಹೇಳಿಕೆ ಇದು. ಎಸ್ಎಸ್ಎಲ್ಸಿ ಪರೀಕ್ಷೆ ಸಂದರ್ಭದಲ್ಲಿ ಯಾವುದೇ ಮುಷ್ಕರ ಮಾಡೋದು ಅಥವಾ ಯಾವುದೇ ಬಂದ್ ಮಾಡೋದು ಸರಿಯಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ಹೈಕೋರ್ಟ್ ಮೊದಲನೇದಾಗಿ ಬ್ರೇಕ್ ಹಾಕಿತ್ತು. ಅದಾದ ನಂತರ ಜೂನ್ 2ನೇ ತಾರೀಕುವರೆಗೂ ಯಾವುದೇ ಮುಷ್ಕರ ಮಾಡಬಾರ್ದು ಅಂತ ಹೇಳಿ ಈಗ ಡೇಟ್ ಕೂಡ ವಿಸ್ತರಣೆ ಮಾಡಲಾಗಿದೆ. ನಂತರ ಹೈಕೋರ್ಟ್ನಿಂದ ಏನು ಸೂಚನೆ ಬರುತ್ತೆ ಅದೆಲ್ಲದಕ್ಕೂ ಕೂಡ ಒಪ್ಕೊಳ್ಬೇಕು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಎಸ್ಎಲ್ಸಿ ಪೂರಕ ಪರೀಕ್ಷೆ ಸಂದರ್ಭದಲ್ಲಿ ಈ ಒಂದು ಮುಷ್ಕರ ಸರಿಯಲ್ಲ ಅನ್ನುವಂಥದ್ದು ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಸೂಚನೆ. ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿದ್ದಂತಹ ಪಿಐಎಲ್ ವಿಚಾರಣೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅದಾದ ನಂತರ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಪೀಠದಲ್ಲಿ ವಿಚಾರಣೆ ಇದೀಗ ನಡೀತಾ ಇದೆ. ಕಾರ್ಮಿಕ ಆಯುಕ್ತರ ರಾಜಿ ಸಂಧಾನ ಮೇ 25ಕ್ಕೆ ಈಗ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತಂದ್ರೆ ಮೇ 25ನೇ ತಾರೀಕು ಎಲ್ಲಾ ಸಂಘಟನೆಗಳು ಕೂಡ ಈ ಒಂದು ರಾಜಿ ಸಂಧಾನದಲ್ಲಿ ಭಾಗಿಯಾಗಬೇಕು. ಅದಾದ ನಂತರ ಅವರ ಬೇಡಿಕೆಗಳೇನಿದೆ, ನಿಜವಾಗ್ಲೂ ಕೂಡ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುತ್ತಾ ಅಥವಾ ಇಲ್ವಾ, ಅಥವಾ ಎಷ್ಟು ಸಮಯ ಕಾಲಾವಕಾಶ ಬೇಕಾಗುತ್ತೆ, ಇದೆಲ್ಲವೂ ಕೂಡ ಕುರಿತು ಚರ್ಚೆ ಆಗುತ್ತೆ. ಹಾಗಾಗಿ ಈ ಒಂದು ರಾಜಿ ಸಂಧಾನದಲ್ಲಿ ಎಲ್ಲಾ ಸಂಘಟನೆಗಳು ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಮುಷ್ಕರ ಅಥವಾ ಯಾವುದೇ ಬಂದ್ ಮಾಡೋದು ಸರಿಯಲ್ಲ. ಅದರಲ್ಲೂ ಕೂಡ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಸಂದರ್ಭದಲ್ಲಿ ಮುಷ್ಕರ ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಹಾಗಾಗಿ ಜೂನ್ 2ಕ್ಕೆ ಪಿಐಎಲ್ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ. ಅಲ್ಲಿವರೆಗೂ ಕೂಡ ಯಾವುದೇ ಮುಷ್ಕರವನ್ನ ಮಾಡಬಾರದು, ಯಾವುದೇ ಪ್ರೊಟೆಸ್ಟ್ ಅನ್ನ ಮಾಡಬಾರದು ಅಂತ ಹೇಳಿ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ.
ಶಿವು, ಈಗ ಈ ಒಂದು ವಿಚಾರದಲ್ಲಿ ಈಗ ಸರ್ಕಾರ ಪರ ಎಎಜಿ ತಾರಾನಾಥ್ ಪೂಜಾರಿ ಕೊಟ್ಟಿರುವಂತಹ ಹೇಳಿಕೆ ಒಂದು ರೀತಿಯಾಗಿ ಎಲ್ಲೋ ಸರಿ ಇದೆ ಅಂತ ಅನಿಸ್ತಾ ಇದೆ. ಅಂತಂದ್ರೆ ಜೂನ್ 2ನೇ ತಾರೀಕುವರೆಗೂ ಯಾವುದೇ ಮುಷ್ಕರ ಬೇಡ, ಯಾವುದೇ ಗಲಾಟೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ನಿಜವಾಗ್ಲೂ ಕೂಡ ರಾಜ್ಯ ಸಂಧಾನ ಆಗುತ್ತಾ, ಕನ್ವಿನ್ಸ್ ಆಗುತ್ತಾ ಈ ಒಂದು ಪ್ರಕರಣ ಅಂತ? ಈಗ ರಾಜ್ಯ ಸಂಧಾನ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಏನು ಹೈಕೋರ್ಟ್ ಹೇಳಿದ್ರು, ಕಾರ್ಮಿಕ ಸಂಘಟನೆಗಳ ಜೊತೆಗೆ ನೀವು ಮಾತನಾಡಿ ಸಾರಿಗೆ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಅನ್ನುವಂಥದ್ದನ್ನ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಆ ಸೂಚನೆ ಮೇರೆಗೆ ಈಗಾಗ್ಲೇನೆ ನಾವು ಮಾತನಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇವತ್ತು ಹೈಕೋರ್ಟ್ಗೆ ತಿಳಿಸಿರುವಂತದ್ದು ಅಲ್ಲಿನ ಸರ್ಕಾರಿ ಪರ ವಕೀಲರು. ಬಹುತೇಕವಾಗಿ ಸಾರಿಗೆ ಸಂಘಟನೆಗಳು ವೇತನ ಏರಿಕೆ ಮಾಡಿದ್ದೀವಿ. ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಕಾರ್ಮಿಕ ಸಂಘಟನೆಯ ಪ್ರತಿನಿಧಿಗಳಲ್ಲ, ಅವರು ಕಾರ್ಮಿಕ ಆಯುಕ್ತರ ಏನು ರಾಜ್ಯ ಸಂಧಾನಕ್ಕೆ ಈಗಾಗ್ಲೇನೆ ಮೇ 25ನೇ ತಾರೀಕಿಗೆ ನಿಗದಿಯಾಗಿದೆ ಅನ್ನುವಂಥದ್ದನ್ನ ಈಗ ಎಎಜಿ ತಾರಾನಾಥ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಪರ ವಕೀಲರು. ಹಾಗಾಗಿ ಈಗ ಸದ್ಯಕ್ಕೆ ಈಗ ಹೈಕೋರ್ಟ್ ಈ ವಿಚಾರವಾಗಿ SSLC ಪೂರಕ ಪರೀಕ್ಷೆ ವೇಳೆಯಲ್ಲಿ ಮುಷ್ಕರ ಮಾಡುವಂತದ್ದು ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ನಿಮ್ಮಿಬ್ಬರ ಜಗಳದಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ರಾಜಿ ಮಾತುಕತೆ ನಡುವೆ ಮುಷ್ಕರ ಮಾಡುವಂತದ್ದು ಸರಿ ಇಲ್ಲ, ರಾಜಿ ಮಾತುಕತೆಗೆ ಈಗಾಗ್ಲೇನೆ ನಡೀತಾ ಇದೆ ಅಂತಂದ್ರೆ ರಾಜಿ ಮಾತುಕತೆಯನ್ನ ಸಂಧಾನವನ್ನ ನೀವು ಸರ್ಕಾರ ಜೊತೆ ಕೂತ್ಕೊಂಡು ಮಾತನಾಡಿ ಅನ್ನುವಂಥದ್ದನ್ನ ಈಗ ಸೂಚನೆ ಕೊಟ್ಟಿದ್ದಾರೆ. ಈಗಾಗ್ಲೇನೆ ರಾಜಿ ಸಂಧಾನಕ್ಕೆ ಭಾಗಿಯಾಗೋದಕ್ಕೆ ಸಂಘಟನೆಗಳ ವಕೀಲರು ಕೂಡ ಒಪ್ಪಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಸಂಘಟನೆಗಳ ವಕೀಲರು ಒಪ್ಪಿಗೆ ಕೊಟ್ಟಿರೋದ್ರಿಂದ ಸರ್ಕಾರದ ಜೊತೆಗೆ ಮಾತನಾಡಿ, ಸಾರಿಗೆ ಇಲಾಖೆ ಸಚಿವರ ಜೊತೆಗೆ ಮಾತನಾಡಿ ಯಾವ್ಯಾವ ರೀತಿಯಲ್ಲಿ ನೆಗೋಷಿಯೇಟ್ ಮಾಡ್ಕೋಬಹುದು, ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಪೀಠ ಹೇಳಿರೋದ್ರಿಂದ ಒಪ್ಪಿಗೆ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಇನ್ನ ಜೂನ್ 2ನೇ ತಾರೀಕಿಗೆ ಈ PIL ವಿಚಾರಣೆಯನ್ನ ಹೈಕೋರ್ಟ್ ಸದ್ಯಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ರೋಶಿನಿ. ಶಿವು, ಇಲ್ಲಿ ಪ್ರಮುಖವಾಗಿ ಈ ಸಂಘಟನೆಗಳು ಏನೆಲ್ಲ ಬೇಡಿಕೆಗಳನ್ನ ಇಡಬಹುದು ಅಂತಂದ್ರೆ, ರಾಜ್ಯ ಸಂಧಾನ ಅಂತಂದ್ರೆ ಅಷ್ಟು ಸುಲಭ ಆಗೋದಿಲ್ಲ. ಇವಾಗ ಅವ್ರ ಕಡೆಯಿಂದ ಒಂದಷ್ಟು ಡಿಮ್ಯಾಂಡ್ಸ್ ಇರುತ್ತೆ, ಏನ್ ಬೇಡಿಕೆಗಳು ಇಡಬಹುದು, ಅದಕ್ಕೆಲ್ಲ ಒಪ್ಕೊಳ್ಳುತ್ತಾ ಕೋರ್ಟ್? ವೇತನ ಏರಿಕೆ ಸೇರಿದಂತೆ ಹಿಂದೆ ಇರುವಂತ ಹಳೆ ಬಾಕಿಗಳು ಅಂತ ಸೇರಿದಂತೆ ಎಲ್ಲವನ್ನೂ ಕೂಡ ಸಾಕಷ್ಟು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಕ್ರಿಯಾ ಸಂಘಟನೆಗಳ ಹೋರಾಟ ಸಮಿತಿ ಏನು ಬೇಡಿಕೆಗಳನ್ನಿಟ್ಟಿದೆ, ಎಲ್ಲ ಸಾರಿಗೆಯ ಒಂದು ವಿಭಾಗಗಳಲ್ಲೂ ಕೂಡ ಈ ಒಂದು ಡಿಮ್ಯಾಂಡ್ಗಳನ್ನು ಇಟ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಾರಿಗೆ ಇಲಾಖೆ ಈ ಸಂಘಟನೆಯ ಕಾರ್ಮಿಕರುಗಳ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಬಹುತೇಕವಾಗಿ ಈಗಾಗ್ಲೇನೆ ವೇತನವನ್ನ ಏರಿಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಅದರಲ್ಲಿ ಇನ್ನು ಇತರೆ ಹಲವು ಸೌಲಭ್ಯಗಳನ್ನ ಕೋರಿ ಇರುವಂತಹ ಕಾರ್ಮಿಕ ಸಂಘಟನೆಗಳು ಆ ಎಲ್ಲವನ್ನೂ ಕೂಡ ಈಡೇರಿಕೆ ಮಾಡಬೇಕು ಅಂತೇಳಿ ಬಹುತೇಕವಾಗಿ ಅವ್ರು ಇಟ್ಟಿರುವಂತ ಒಂದು 20-25 ಬೇಡಿಕೆಗಳಲ್ಲಿ ಆ ಎಲ್ಲವನ್ನೂ ಕೂಡ ಈಡೇರಿಕೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ನೆಗೋಷಿಯೇಷನ್ ಆಗಿ ಸರ್ಕಾರವೂ ಕೂಡ ಕೆಲವೊಂದನ್ನ ಒಪ್ಕೊಳ್ಳೋದಿಲ್ಲ. ಬಹಳ ಮುಖ್ಯವಾಗಿ ವೇತನ ಏರಿಕೆಯನ್ನು ನಾವು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಫೈನಲ್ ಆಗಿ ಈ ರಾಜ್ಯ ಸಂಧಾನ ಮಾತುಕತೆ ಆದ ನಂತರದಲ್ಲಿ ಯಾವೆಲ್ಲ ಬೇಡಿಕೆಗಳಿಗೆ ಒಪ್ಕೊಂಡಿದ್ದಾವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಸದ್ಯಕ್ಕೆ ನಾವು ಈ ಒಂದು ನೆಗೋಷಿಯೇಷನ್ಗೆ ಒಪ್ಕೊಂಡಿದೀವಿ ಅನ್ನುವಂಥದ್ದನ್ನ ಕಾರ್ಮಿಕರ ಪರವಾಗಿರ್ತಕ್ಕಂಥ ವಕೀಲರುಗಳು ಹೇಳಿರೋದ್ರಿಂದಾಗಿ ಈಗ ಮತ್ತೊಂದು ಸುತ್ತಿನ ಮಾತುಕತೆ, ರಾಜ್ಯ ಸಂಧಾನದ ಮಾತುಕತೆ ಆಗುತ್ತೆ. ಅಲ್ಲಿ ಇವರ ಒಂದು ಬೇಡಿಕೆಗಳು ಏನೆಲ್ಲ ಬೇಡಿಕೆಗಳಿದಾವೆ ಎಲ್ಲ ಬೇಡಿಕೆಗಳಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೆ ಸರ್ಕಾರ ನೆಗೋಷಿಯೇಷನ್ ಮಾಡಿ ಎಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು ಅಷ್ಟನ್ನ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಮುಷ್ಕರ ಮಾತ್ರ ಜೂನ್ 2ನೇ ತಾರೀಕುವರೆಗೂ ವಿಸ್ತರಣೆ ಆಗಿದೆ. ಮುಷ್ಕರಕ್ಕಿರುವಂತ ತಡೆ ಜೂನ್ 2ನೇ ತಾರೀಕುವರೆಗೂ ವಿಸ್ತರಣೆ ಮಾಡಿರುವಂತದ್ದು ಹೈಕೋರ್ಟ್ನ ಪೀಠ. ರೋಶಿನಿ. ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.